ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಚೆನ್ನೈನ ಹೇಮಲತಾ. ನನ್ನ ಮಗ ಅಮೆರಿಕಾದಲ್ಲಿ ವಾಸಿಸುತ್ತಾನೆ. ಒಂದು ದಿನ ಅವನು ಕಾರು ಚಾಲನೆ ಮಾಡುತ್ತಿದ್ದಾಗ ರಸ್ತೆಯಲ್ಲಿ ಅನಿರೀಕ್ಷಿತ ಪರಿಸ್ಥಿತಿ ಉಂಟಾಯಿತು. ಎದುರಿನಿಂದ ಇನ್ನೊಂದು ವಾಹನವು ಹಠಾತ್ತಾಗಿ ಬಂದಾಗ ಅವನು ತನ್ನ ಕಾರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದನು. ಆ ಉದ್ವಿಗ್ನ ಕ್ಷಣದಲ್ಲಿ ಕಲ್ಪಿಸಲಾರದ ಘಟನೆ ಸಂಭವಿಸಿತು. ಅವನ ಕಾರಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡಿತು. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ವೇಗವಾಗಿ ಹರಡಿತು. ಸಂಪೂರ್ಣ ಕಾರು ಹೊತ್ತಿ ಉರಿಯುತ್ತಿತ್ತು. ಹೊರಬರುವ ಮಾರ್ಗವೇ ಇಲ್ಲದಂತೆ ಕಂಡಿತು. ಅಪಾಯವು ಅವನನ್ನು ಸಂಪೂರ್ಣವಾಗಿ ಆವರಿಸಿದ ಭಯಾನಕ ಸನ್ನಿವೇಶವಾಗಿತ್ತು. ಆದರೆ ಆ ಸಂಕಟದ ಕ್ಷಣದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಅಸಾಧಾರಣ ಘಟನೆ ನಡೆಯಿತು. ಕಾರು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಆವೃತವಾಗಿದ್ದರೂ ನನ್ನ ಮಗ ಹೇಗೋ ವಾಹನದಿಂದ ಹಾರಿಕೊಂಡು ಹೊರಬರಲು ಸಾಧ್ಯವಾಯಿತು. ಕಾರು ಬೆಂಕಿಯಿಂದ ಸಂಪೂರ್ಣವಾಗಿ ನಾಶವಾಯಿತು. ಆದರೂ ಪವಾಡ ಸದೃಶವಾಗಿ ಅವನಿಗೆ ಗಂಭೀರವಾದ ಅಪಾಯ ಸಂಭವಿಸಲಿಲ್ಲ. ಅವನ ಎಡಭುಜದ ಮೇಲೆ ಕೇವಲ ಒಂದು ಸಣ್ಣ ಗಾಯವಾಗಿತ್ತು. ಈ ಘಟನೆ ಬಗ್ಗೆ ಕೇಳಿದಾಗ ನನ್ನ ಹೃದಯ ಕಂಪಿಸಿತು. ಇದು ದುಃಖಕರ ಅಂತ್ಯವಾಗಬಹುದಾಗಿತ್ತು. ಆದರೆ ತಾಯಿಯಾದ ನನ್ನ ಜೀವನದಲ್ಲಿ ಇದು ಅತ್ಯಂತ ದೊಡ್ಡ ಪವಾಡವಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ದೈವಿಕ ರಕ್ಷಾ ಕವಚದಿಂದ ನನ್ನ ಮಗನನ್ನು ರಕ್ಷಿಸಿದರು ಎಂದು ಬಲವಾಗಿ ನಂಬುತ್ತೇನೆ. ಬದುಕುಳಿಯುವುದು ಅಸಾಧ್ಯವೆನಿಸಿದ ಪರಿಸ್ಥಿತಿಯಲ್ಲಿಯೂ ಅವನು ಯಾವುದೇ ದೊಡ್ಡ ಹಾನಿ ಇಲ್ಲದೆ ರಕ್ಷಿಸಲ್ಪಟ್ಟನು. ಈ ಅಮೂಲ್ಯ ರಕ್ಷಣೆಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಅತ್ಯಂತ ಆಳವಾದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಮಗನನ್ನು ರಕ್ಷಿಸಿ ಸುರಕ್ಷಿತವಾಗಿ ಮರಳಿ ತಂದಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರ ಧನ್ಯವಾದಗಳು.